ಮೈಕ್ರೋಫೈನಾನ್ಸ್ ಸಿಬ್ಬಂದಿಯ ಕಿರುಕುಳಕ್ಕೆ ಮನನೊಂದ ರೈತ ಆತ್ಮಹತ್ಯೆಗೆ ಶರಣು. ಹಲವು ಫೈನಾನ್ಸ್ಗಳಲ್ಲಿ 12 ಲಕ್ಷಕ್ಕೂ ಅಧಿಕ ಸಾಲ ಪಡೆದಿದ್ದ ರೈತ. ಜಮೀನಿನಲ್ಲಿ ಬೋರ್ವೆಲ್ ಕೊರೆಸಲು ಸಾಲ ಮಾಡಿದ್ದ ರೈತ ರಾಜಣ್ಣ. ಜಮೀನಿನಲ್ಲಿ 5ಕ್ಕೂ ಹೆಚ್ಚು ಬೋರ್ವೆಲ್ ಕೊರೆಸಿದ್ರೂ ನೀರು ಸಿಗದ ಕಾರಣ ಮನನೊಂದು ಆತ್ಮಹತ್ಯೆಗೆ ಶರಣು. ತನ್ನ ಮನೆಯ ಮೇಲೂ ಸಾಲ ಮಾಡಿ ಬೋರ್ವೆಲ್ ಕೊರೆಸಿದ್ದ ರೈತ ಅಷ್ಟೇ ಅಲ್ಲದೆ ತನ್ನ ಸ್ನೇಹಿತರ ಬಳಿಯೂ ಕೂಡ ಸಾಲ ಪಡೆದಿದ್ದರು ರಾಜಣ್ಣ. ಜಮೀನಿನ ಬೋರ್ವೆಲ್ಗಳಲ್ಲಿ ನೀರು ಸಿಗಲಿಲ್ಲ, ಪಡೆದ ಸಾಲ ವಾಪಸ್ ತಿರುಗಿಸಲು ಸಾಧ್ಯವಾಗಲಿಲ್ಲ ಎಂದು ರೈತ ಆತ್ಮಹತ್ಯೆಗೆ ಶರಣು. ತಡರಾತ್ರಿ ತನ್ನ ಜಮೀನಿನಲ್ಲಿ ಮರಕ್ಕೆ ನೇಣು ಹಾಕಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಕೊರಟಗೆರೆ ತಾಲೂಕಿನ ಸಿಎಂ ದುರ್ಗ ಹೋಬಳಿಯ ಕಬುಗೆರೆ ಗೊಲ್ಲರಹಟ್ಟಿ ಗ್ರಾಮದ 38 ವರ್ಷದ ರಾಜಣ್ಣ ನೇಣಿಗೆ ಶರಣಾಗಿರುವ ರೈತ. 2 ವರ್ಷಗಳಿಂದ ಮಳೆ ಇಲ್ಲದೆ ಬೆಳೆಗಳೆಲ್ಲವೂ ನಾಶವಾಗಿ ರೈತರು ಮಾಡಿರುವ ಸಾಲ ತೀರಿಸಲಾಗದೆ ನೇಣು ಹಾಕಿಕೊಳ್ಳುತ್ತಿರುವ ಘಟನೆಗಳು ನಡೆಯುತ್ತಿವೆ. ವಸೂಲಿಗೆ ಬರುತ್ತಿರುವ ಮೈಕ್ರೋ ಫೈನಾನ್ಸ್ ಹಾಗೂ ಫೈನಾನ್ಸ್ ಕಂಪನಿಗಳ ಕಾಟ ಜಾಸ್ತಿಯಾಗಿದೆ. ಅಂತಹ ಫೈನಾನ್ಸ್ ಕಂಪನಿಗಳಿಗೆ ಕಡಿವಾಣ ಹಾಕಬೇಕು. ಮಳೆ ಇಲ್ಲದೆ ಬೆಳೆ ಇಲ್ಲದೆ ರೈತ ಎಲ್ಲಿಂದ ಸಾಲವನ್ನು ಕಟ್ಟುತ್ತಾನೆ? ಈ ಘಟನೆಗಳನ್ನು ಕೂಡಲೇ ಸರ್ಕಾರ ಗಮನ ಹರಿಸಬೇಕು, ರೈತರ ಪ್ರಾಣವನ್ನು ಉಳಿಸಬೇಕು ಎಂದು ತಾಲೂಕು ರೈತ ಸಂಘದ ಅಧ್ಯಕ್ಷ ಸಿದ್ದರಾಜು ತಿಳಿಸಿದರು. ಘಟನೆಗೆ ಸಂಬಂಧಿಸಿದಂತೆ ಕೊರಟಗೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಸ್ಥಳಕ್ಕೆ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ಕೈಗೊಂಡಿದ್ದಾರೆ ಎನ್ನಲಾಗಿದೆ. ಕಬ್ಗೆರೆ ಗೊಲ್ಲರಹಟ್ಟಿ, ನಮ್ಮ ಯಜಮಾನ್ರ ಹೆಸರು ರಾಜಣ್ಣ, ನಮ್ಮ ಹೆಸರು ಶಿವಮ್ಮ. ಹೀಗಾಗಿ ಫೈನಾನ್ಸ್ನಾಗೆ 5 ಪೈಸೆ ಫೈನಾನ್ಸ್ನಾಗೆ BSS, ಕೇತನ, ಸಮಸ್ತ, ಅದೇ ಗ್ರಾಮ ಶಕ್ತಿ, ಮನೆ ಲೋನು, ರೈತರ ಸಾಲ, ಅದರ ಒತ್ತಡಕ್ಕಾಗಿಯೂ ಯಾವಾಗ ನಡೆದಿದ್ದ? ಬೆಳಗ್ಗೆ 4 ಗಂಟೆ ನೋಡಿ. ಏನು ಮಾಡ್ಕೊಂಡಿದ್ದಾರೆ? ಏನಕ್ಕೆ ಸಾಲ ಮಾಡ್ಕೊಂಡಿದ್ದಾರೆ? ಮನೆ ಕಟ್ಟೋಕ್ಕೂ, ಬೋರ್ ಹಾಕ್ಸೋಕ್ಕೂ ಮಾಡ್ಕೊಂಡಿದ್ದಾರೆ. ಅಡಿಕೆ ಗಿಡ ಬೆಳೆಯಿಂದ ನೀರು ಸಿಗ್ದ ಅಡಿಕೆ ಗಿಡ ಎಲ್ಲ ಒಣಗೋಗ. ಎಷ್ಟು ಬೋರ್ ಹಾಕ್ಸಿದ್ರಮ್ಮ? ಒಟ್ಟು ಎಲ್ಲನ 5 ಹೋಗಿ 5 ಬೋರ. 5 ಬೋರ್. ನೀರು ಸಿಗಲಿಕ್ಕೆ ಮನನೊಂದವ್ರ? ಇವತ್ತೇ ವಾರಕ್ಕೆ 2 ಹಾಕ್ಸಿರೋ, 2ರಾಗೂ ನೀರು ಸಿಕ್ಕಿಲ್ಲ. ಹಂಗಾಗಿ ಇನ್ನೇಂದ್ರಾಗೆ ನಾವು ಸಾಲ ತೀರ್ಸೋದು, ರೈತರುಗಳು ಸುಮ್ಮನಿರಲ್ಲ ಅಂತ ಹೇಳ್ಬಿಟ್ಟು ನಾವು ಹೊರಗಡೆ ಆಗೇವ ಒಳಗೆ ಹೋಗಂಗಿರ್ಲಿಲ್ಲ. ನಾವು ರಜಾ ಆಗಿ ಹೊರಗಡೆ ಮನ್ಕೊಂಡಿದ್ದಾಗ ಒಳಗಿದ್ದಿದ್ರೆ ನಾವು ಮಾಡ್ಕೊಂಬಿಟ್ಟಿಲ್ಲ, ನಾವು ನೋಡ್ಕೊಂಬಿಟ್ಟು ಹೊರಗಡೆ ಹೋಗಿದ್ದಾಗ ಬಿಟ್ಟು. ಎಷ್ಟು ಲಕ್ಷ ಸಾಲ ಮಾಡಿದ್ರಮ್ಮ? ಒಂದು 12 ಐತಿ ಸರ್. 12 ಲಕ್ಷ ಸಾಲ ಮಾಡಿ. ಫೈನಾನ್ಸು, ರೈತರ ಸಾಲ. ಬ್ಯಾಂಕ್ ಒಳಗೆ ಯಾರು ಮಾಡಿ? ಬ್ಯಾಂಕಿಗೆ ಅದೇ ಮನೆ ಲೋನು ಬ್ಯಾಂಕಿಗೆ ಮಾಡಿದ್ರು. ಎಷ್ಟು ಲಕ್ಷ ನಮ್ಮ ಮನೆಗೆ ಎಷ್ಟು ಮಾಡಿದ್ದಾರೆ? 6,12,000. ಮನೆ ಕಟ್ಟಕ್ಕೋಸ್ಕರ ಸಾಲ ಮಾಡಿದ್ದಾರೆ. ಮನೆ ಮೇಲೆ ಒಂದು ಅದನ್ನ ತಗೊಂಡು ಬೋರ್ ಕೊಡ್ಸಿರೋದು. ಒಂದು ಪಾಸ್ ಆಗಿಲ್ವ ಬೋರು? ಇಲ್ಲ ಸರ್, ಯಾವತ್ತ 1 ಇಂಚ್ನ ನಾವು ಸಿಕ್ಕೆ ಕುಡಿಯೋಕೆ ಸಿಕ್ಕ ಬರ್ತಾವ ಅಷ್ಟೇ. ಅದರಲ್ಲಿ ಒಂದ್ರೆ ಮಾತ್ರ. ಏನೇನು ಬೆಳೆ ಇಡ್ತಿದ್ರಿ? ತೋಟ ಇಟ್ಟಿದೆಯಾ? ತೋಟ ಇಟ್ಟಿದ್ದೀವಿ. ಎಷ್ಟು ಎಕರೆ ಭೂಮಿ ಇತ್ತಮ್ಮ? 1 ಎಕರೆ ತೋಟ ಆಯ್ತಾ? ತೋಟ ಆಯ್ತು. ಏನಿವತ್ತು ತೋವಿನಕೆರೆ ಗ್ರಾಮ ಪಂಚಾಯತಿ ಕಬ್ಗೆರೆ ಗೊಲ್ಲರಹಟ್ಟಿಯಲ್ಲಿ ಇವತ್ತು ಒಬ್ಬ ನಮ್ಮ ರೈತ ಆತ್ಮಹತ್ಯೆ ಮಾಡ್ಕೊಳ್ಳೋದಂದರೆ ದುರದೃಷ್ಟಕರ. ಯಾಕಪ್ಪ ಅಂದರೆ ನಿರಂತರವಾಗಿ ಇವತ್ತು 2-3 ವರ್ಷಗಳಿಂದ ಮಳೆ ಇಲ್ಲ, ಬೆಳೆ ಇಲ್ಲ. ಅದರಿಂದ ಇವತ್ತೇನು ನಮ್ಮ ರೈತ ಮನನೊಂದು ರೈತ ಆತ್ಮಹತ್ಯೆ ಮಾಡ್ಕೊಂಡಿರೋದು ನಾವು ಇವತ್ತೇನು ಇಲ್ಲಿ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ನೋಡ್ತಾ ಇದ್ದೀವಿ. ಯಾಕಪ್ಪ ಅಂದರೆ ಸುಮಾರು ರೈತ 10ರಿಂದ 12 ಲಕ್ಷ ರೂಪಾಯಿ ಕೆಲವು ಫೈನಾನ್ಸ್ಗಳಲ್ಲಿ ಸಾಲ ಮಾಡಿ, ಕೆಲವು ರೈತರ ಹತ್ರ ಕೈ ಸಾಲ ಮಾಡಿ ಅವರ ಒತ್ತಡದಿಂದಾಗಿ ಇವತ್ತು ಪಾಪ ಅವನು ಆತ್ಮಹತ್ಯೆ ಮಾಡ್ಕೊಂಡವನೇ. ಏನಿವತ್ತು ಸರ್ಕಾರಗಳು ನಿರಂತರವಾಗಿ ಚುನಾವಣೆಗಳನ್ನ ಒಂದು ಸಾಲಾಗಿ ಇವತ್ತು ಚುನಾವಣೆಗಳನ್ನ ಮುಂದಿಟ್ಟುಕೊಂಡು ಅವರು ಖುಷಿ ಪಡ್ತಾವ್ರೆ. ಆದರೆ ಇಲ್ಲಿ ರೈತರು ಸಾಲಾಗಿರೋ ರೈತರು ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ತಾವ್ರೆ. ಅವ್ರಿಗೆ ರೈತರ ಬಗ್ಗೆ ಯಾವುದೇ ಕಾಳಜಿ ಇಲ್ಲ. ಅವರಿಗೆ ಬರೀ ಚುನಾವಣೆ ಮೇಲೆ ಇವತ್ತು ಕಾಳಜಿ ವಹಿಸಿರ್ತಕ್ಕಂಥ ಸರ್ಕಾರ ಇವತ್ತು ರೈತರ ಕಷ್ಟಕ್ಕೆ ಧಾವಿಸ್ತಾ ಇಲ್ಲ. ಅದಕ್ಕೆ ನಾವು ಇವತ್ತು ಏನು ಸರ್ಕಾರಕ್ಕೆ ಒತ್ತಡ ಮಾಡ್ತಾ ಇದ್ದೀವಿ ಅಂದರೆ ರೈತ ಸಂಘದಿಂದ ಏನು ಮಳೆ ಬೆಳೆ ಇಲ್ಲ ಅಂತ ಸಂದರ್ಭದಲ್ಲಿ ರೈತರ ಸಂಕಷ್ಟದಲ್ಲಿ ಏನವ್ರೆ ಯಾವ ಫೈನಾನ್ಸ್ಗಳಲ್ಲಿ ಇವತ್ತು ವಸೂಲಿ ಮಾಡೋದನ್ನ ಸ್ವಲ್ಪ ನಿಲ್ಲಿಸಬೇಕು. ಬ್ಯಾಂಕುಗಳು ವಸೂಲಿ ಮಾಡೋದನ್ನು ನೋಟಿಸ್ ಕೊಡೋದನ್ನು ನಿಲ್ಲಿಸಬೇಕು. ಆ ಥರ ಇವತ್ತು ಏನು ಸಿದ್ದರಾಮಯ್ಯನವರು ನಾವು ರೈತರ ಪರ ನಾವು ಮಾಡ್ತೀವಿ ಅಂತ ಹೇಳ್ತಾವ್ರೆ, ಅದನ್ನು ಮೊದಲು ಅವಾಯ್ಡ್ ಮಾಡಬೇಕು. ಇವತ್ತು ರೈತರಿಗೆ ಕಿರುಕುಳ ಏನು ಕೊಡ್ತಾರೆ ಫೈನಾನ್ಸ್ನವರು, ಬ್ಯಾಂಕ್ನವರು, ಅದನ್ನು ನಿಲ್ಲಿಸಬೇಕು. ಮಾನ್ಯ ಸಿದ್ದರಾಮಯ್ಯನವರೇ, ರೈತರು ಇವತ್ತು ಮೊನ್ನೆ ತಿಪ್ಟೂರಲ್ಲಿ ರೈತರು ಸಾಲ ಮಾಡಿ ಆತ್ಮಹತ್ಯೆ ಮಾಡ್ಕೊಂಡು ಸತ್ರು. ಇದೇ ಕೊರಟಗೆರೆಯಲ್ಲಿ ಇವತ್ತು ಸ್ಟಾರ್ಟ್ ಆಗಿದೆ. ಇದು ಸಾಲಾಗಿ ನಿರಂತರವಾಗಿ ಆಗಬಾರ್ದು ಅನ್ನೋದಾದರೆ ನೀವು ಏನು ಫೈನಾನ್ಸ್ನಾಗ ಸಾಲ ಮಾಡಿರ್ಬೋದು, ಬ್ಯಾಂಕುಗಳ ಸಾಲ ಮಾಡಿರ್ಬೋದು, ಮಳೆ ಇಲ್ಲ ಬೆಳೆ ಇಲ್ಲ, ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಿ.
ಮುಂದೆ ಸಾಲ ತಗೊಂಡವನೇ ಅವ್ನು ಕಟ್ತಾನೆ ರೈತ, ಅವ್ರು ಯಾರು ಕಟ್ಟಲ್ಲ ಅಂತ ಹೇಳಲ್ಲ. ನಾವು ಸಾಲ ಮನ್ನಾ ಮಾಡಿ ಅಂತ ನಿಮಗೆ ಹೊಡ್ಕೊಂಡ್ರು ಸಹ ನೀವು ಎಷ್ಟೇ ಬಾಯಿ ಪಡ್ಕೊಂಡ್ರು ನೀವು ಸಾಲ ಮನ್ನಾ ವಿಚಾರ ಮಾತಾಡೋದಿಲ್ಲ. ನೀವು ಬರೀ ಏನು ನಿಮ್ಮ ಅಜಾಂಡ ಏನು, ಅಧಿಕಾರ ದಾಹ ಅಷ್ಟೇ ನಿಮ್ಮ ಅಜಾಂಡ. ಯಾರು ರೈತರು ಸಾಯಲಿ, ಓಟ್ ಹಾಕೊಂಡು ಸಾಯ್ತಾವನೆ, ಓಟ್ ಹಾಕ್ಸ್ಕೊಂಡ್ರೆ ಇವತ್ತು ನೀವು ಖುಷಿಯಾಗಿದ್ದೀರಾ. AC ರೂಮ್ಗಳಲ್ಲಿ ಹೆಲಿಕಾಪ್ಟರ್ಗಳಲ್ಲಿ ಓಡಾಡ್ಕೊಂಡು ನೀವು ಚುನಾವಣೆ ಮಾಡ್ತಾಯಿದ್ದೀರಾ. ಸ್ವಲ್ಪ ರೈತರ ಕಡೆ ಗಮನ ಕೊಡ್ರಿ. ಭರಣಿ ಮಳೆ ಬಂದರೂ ಇದು ಮೇ ತಿಂಗಳು ಬಂದರೂ ಮಳೆ ಇಲ್ಲ, ಅದನ್ನು ಗಮನದಲ್ಲಿ ಇಟ್ಕೊಂಡು ಇವತ್ತು ನಾವು ರೈತರ ಕಡೆ ಸ್ವಲ್ಪ ಗಮನ ಹರಿಸ್ಬೇಕು ಅಂತೇಳಿ ನಾವು ಈ ಮುಖಾಂತರ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾಯಿದ್ದೀವಿ.